ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಜೆಪಿ ಅಚ್ಚರಿ ಆಯ್ಕೆ ಮಾಡೋದೇನ್ ಹೊಸದಲ್ಲ. ಆದ್ರೆ ಮೊದಲ ಬಾರಿ ಶಾಸಕಿಯಾದ ರೇಖಾ ಗುಪ್ತಾಗೆ ದೆಹಲಿ ಮುಖ್ಯಮಂತ್ರಿ ಕಿರೀಟ ಇಟ್ಟಿದ್ದು ಮಾತ್ರ ಶಾಕಿಂಗ್ ವಿಚಾರ. ಅಷ್ಟಕ್ಕೂ ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ರೇಖಾ ಗುಪ್ತಾ ಯಾರು? ಇವರ ರಾಜಕೀಯ ಹಿನ್ನೆಲೆ ಏನು? ಇವರು ಯಾವ ಊರವರು? ಇವರು ಏನು ಓದಿದ್ದಾರೆ? ಇವರ ಸಮುದಾಯ ಯಾವುದು? ಮೊದಲ ಬಾರಿ ಶಾಸಕಿಯಾಗಿದ್ದ ಗುಪ್ತಾಗೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದು ಯಾಕೆ? ಬನ್ನಿ ರೇಖಾ ಗುಪ್ತಾ ಅವರ ಲೈಫ್ ಸ್ಟೋರಿ ಹಾಗೆ ರಾಜಕೀಯ ಜೀವನದ ಬಗ್ಗೆ ಕಣ್ಣಾಯಿಸೋಣ. 32 ವರ್ಷಗಳ ದೆಹಲಿ ವಿಧಾನಸಭಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಫಸ್ಟ್ ಟೈಮ್ ಶಾಸಕಿಯಾಗಿ ಗೆದ್ದ ವ್ಯಕ್ತಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದಿತ್ತು. ಅದರಲ್ಲೂ ಸತತ 26 ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿರುವ ಸಂದರ್ಭದಲ್ಲಿ ರಾಜಕೀಯದಲ್ಲಿ ನಿಪುಣರಾಗಿರುವ, ಹಲವು ಬಾರಿ ಶಾಸಕರಾಗಿರುವ, ರಾಜಕೀಯವನ್ನ ಅರೆದು ಕುಡಿದಿರುವಂತಹ ವ್ಯಕ್ತಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತೆ ಅಂತ ಹೇಳಿ ಬಹುತೇಕರು ಅಂದುಕೊಂಡಿದ್ರು. ಆದರೆ ವಿಧಾನಸೌಧಕ್ಕೆ ಫಸ್ಟ್ ಟೈಮ್ ಎಂಎಲ್ಎ ಕಾಲಿಟ್ಟಂತ ಗುಪ್ತಾಳಿಗೆ ಮುಖ್ಯಮಂತ್ರಿ ಕುರ್ಚಿ ಸಿಕ್ಕಿದ್ದು ಮಾತ್ರ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ದೆಹಲಿ ರಾಜಕೀಯದಲ್ಲಿ ಮೊದಲ ಬಾರಿ ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿಯಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಗುಪ್ತಾ 4ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಖ್ಯಾತಿಯ ಜೊತೆಗೆ ಫಸ್ಟ್ ಟೈಮ್ ಶಾಸಕಿಯಾದ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೇರಿರುವುದು ಸಹಿತ ಇದು ಇತಿಹಾಸವೇ ಸರಿ. ಹಿಂದೆ ಮೊದಲು ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿಯಾದ್ರು. ಮೊದಲನೇದಾಗಿ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಸುದೀರ್ಘಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿದ್ದರು. ನಂತರ ಆಮ್ ಆದ್ಮಿಯಿಂದ ಕೆಲವು ತಿಂಗಳ ಕಾಲ ಅತೀಶ್ ಅವರು ಮುಖ್ಯಮಂತ್ರಿಯಾಗಿದ್ರು. ಇದೀಗ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈಗ ಯಾರಿ ರೇಖಾ ಗುಪ್ತಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡೋದು ಸಹಜ. ಹಾಗೆ ಹಲವು ಬಾರಿ ಶಾಸಕರಾಗಿರ್ತಾರೆ. ಇನ್ನೇನು ರಾಜಕೀಯ ನಿವೃತ್ತಿಯನ್ನು ಕೂಡ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಆಸೆ ಕನಸುಗಳನ್ನ ಹೊತ್ಕೊಂಡು ಕೂತಿರ್ತಾರೆ. ಅಂಥವರಿಗೆಲ್ಲ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇರುವಂತ ಸಂದರ್ಭದಲ್ಲಿ ಮೊದಲ ಬಾರಿ ಇವರು ಶಾಸಕಿಯಾಗಿ ವಿಧಾನಸೌಧದ ಮೆಟ್ಟಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರೋದು ಮಾತ್ರ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಸೊ ಹಾಗಾದ್ರೆ ಹೈಕಮಾಂಡ್ ಯಾವ ಒಂದು ಮಾನದಂಡದ ಮೇಲೆ ರೇಖಾ ಗುಪ್ತಾ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದೆ, ಯಾಕೆ ಈ ಕಿರೀಟವನ್ನ ಕೊಟ್ಟರು? ಸೊ ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ರೇಖಾ ಗುಪ್ತಾ ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ವೇ ಇಲ್ಲ. ಅವರ ಕುಟುಂಬದಲ್ಲೂ ಸಹಿತ ಯಾರು ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಂತವ್ರು ಯಾರು ಕೂಡ ಇಲ್ಲ. ಹಾಗೆ ರೇಖಾ ಗುಪ್ತಾ ಸುದೀರ್ಘ ಅವಧಿಯಲ್ಲಿ ಶಾಸಕಿಯಾಗಿನೂ ಕೂಡ ಇಲ್ಲ. ಇದೇ ಮೊದಲ ಬಾರಿ ಅವರು ಶಾಸಕಿಯಾಗಿ ವಿಧಾನಸೌಧದ ಮೆಟ್ಟಲನ್ನ ಹತ್ತಿರುವಂಥದ್ದು. ಅಂತಂದ್ರೆ 2 ಬಾರಿ ಸೋತಿದ್ದಾರೆ. ಇದೇ ಮೊದಲ ಬಾರಿ ಅವರು ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಅಂದ್ರೆ ಇದೇ ಮೊದಲ ಬಾರಿ ದೆಹಲಿಯ ಶಾಲಿಮಾರ್ ಕ್ಷೇತ್ರದಿಂದ ಶಾಸಕಿಯಾಗಿ ಗೆದ್ದು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ರೇಖಾ ಗುಪ್ತಾ ಅವರು ರಾಜಕೀಯಕ್ಕೆ ಹೇಗೆ ಬಂದ್ರು, ರಾಜಕೀಯ ಜೀವನ ಹೇಗೆ ಶುರುವಾಯಿತು? ಸೊ ಅದರ ಬಗ್ಗೆ ನೋಡೋಣ. ರೇಖಾ ಗುಪ್ತಾ ಮೂಲತಃ ಹರಿಯಾಣದವರು. ಅವರ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ರು. ಅವರ ತಂದೆಗೆ ದೆಹಲಿಗೆ ವರ್ಗಾವಣೆ ಆದ ನಂತರ ಅವರ ಇಡೀ ಕುಟುಂಬವೇ ದೆಹಲಿಗೆ ಶಿಫ್ಟ್ ಆಗುತ್ತೆ. ರೇಖಾ ಗುಪ್ತಾ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ರೇಖಾಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರೋ ಕಾರಣಕ್ಕಾಗಿ ಅವರು ಬಿಕಾಂ ಮುಗಿದ ಕೂಡಲೇ LLB ಅನ್ನು ಕೂಡ ಓದಿ ಲಾ ಪ್ರಾಕ್ಟೀಸ್ ಮಾಡ್ತಿದ್ರು. ಕಾಲೇಜಿನಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂತಂದ್ರೆ ಸ್ಟೂಡೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ABVP ಜೊತೆಗೆ ಗುರುತಿಸಿಕೊಂಡಿದ್ರು. ಕಾಲೇಜಿನಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಚುನಾವಣೆ ಏನ್ ಬರ್ತಾವಲ್ಲ, ಸೊ ಆ ಸಂದರ್ಭದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿ ಗೆಲುವನ್ನ ಕಾಣ್ತಾರೆ. ಆಗ ರೇಖಾಗೆ ರಾಜಕೀಯದ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ, ಒಲವು ಹುಟ್ಟುತ್ತೆ. ಮುಂದೆ RSS ನಲ್ಲಿ ರೇಖಾ ಗುಪ್ತಾ ಅವರು ಗುರುತಿಸಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನಂತರ ಕೌನ್ಸಿಲ್ ಆಗೋ ಮೂಲಕ ರಾಜಕೀಯಕ್ಕೆ ಇವರು ಮೊದಲ ಬಾರಿ ಕಾಲಿಡ್ತಾರೆ. ಒಟ್ಟಾರೆ 3 ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ರು. ನಂತರ ಮೇಯರ್ ಆಗಿಯೂ ಕೂಡ ಆಯ್ಕೆಯಾಗ್ತಾರೆ. ನಂತರ ಪಕ್ಷದಲ್ಲಿಯೂ ಕೂಡ ರೇಖಾ ಬೇರೆ ಬೇರೆ ಜವಾಬ್ದಾರಿಗಳನ್ನ ಹೊತ್ತಿರ್ತಾರೆ. ಜನರಲ್ ಸೆಕ್ರೆಟರಿ ಆಗಿ, ಮಹಿಳಾ ಮೋರ್ಚಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ನಂತರ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ. ರೇಖಾ ಗುಪ್ತಾ ಒಂದಷ್ಟು ಯೋಜನೆಗಳ ಮೂಲಕ, ತಮ್ಮ ಸಮಾಜ ಸೇವೆ ಮೂಲಕ ಮುನ್ನೆಲೆಗೆ ಬಂದಿರುವಂತಹ ವ್ಯಕ್ತಿತ್ವ. ಇನ್ನು ರೇಖಾ ಗುಪ್ತಾ ಅವರ ಗಂಡ ಸ್ಪೇರ್ ಪಾರ್ಟ್ಸ್ ಬಿಸಿನೆಸ್ ಮ್ಯಾನ್ ಆಗಿರ್ತಾರೆ. ಅವರೇನೋ ರಾಜಕೀಯ ವ್ಯಕ್ತಿ ಅಂತೂ ಅಲ್ಲ. ಮೇಯರ್ ಆದ ನಂತರ ರೇಖಾ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ. ಅದು 2 ಬಾರಿ ಟಿಕೆಟ್ ಸಿಕ್ಕರೂ ಸಹಿತ ಅವರು ಸೋಲನ್ನ ಕಂಡಿರ್ತಾರೆ. ಆದ್ರೆ ಶಾಲಿಮಾರ್ ಬಾಗ್ ಎಂಬ ಪ್ರತಿಷ್ಠಿತ ಮತ್ತು ಜಿದ್ದಾಜಿದ್ದಿನ
ಕ್ಷೇತ್ರದಲ್ಲಿ ರೇಖಾ ಈ ಬಾರಿ ಗೆದ್ದಿದ್ದು ಮಾತ್ರ ಎಲ್ಲರೂ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಶಾಲಿಮಾರ್ ಕ್ಷೇತ್ರದಲ್ಲಿ ಆಮ್ ಆದ್ಮಿಯ ಪ್ರಮುಖ ನಾಯಕಿ ಎದುರು 30,000 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇದು 30,000 ಓಟುಗಳು ಅಂತಂದ್ರೆ ನೀವು ಕಡಿಮೆ ಅಂತ ಅನ್ಕೊಳ್ಬಹುದು. ಇದು ದೆಹಲಿ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಸದ್ದು ಮಾಡುತ್ತೆ. 30,000 ಓಟುಗಳು. ಸೊ 30,000 ಓಟುಗಳ ಅಂತರದಲ್ಲಿ ರೇಖಾ ಗುಪ್ತಾ ಅವರು ಗೆಲುವನ್ನ ಸಾಧಿಸಿರೋದು. ಅದು ಇದೇ ಮೊದಲ ಬಾರಿ ಶಾಸಕಿಯಾಗಿ 30,000 ಓಟುಗಳ ಲೀಡಿಂಗ್ ನಲ್ಲಿ ಅವರು ಗೆದ್ದಿರೋದು ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಬರುವ ಪ್ರಶ್ನೆ, ರಾಜಕೀಯದಲ್ಲಿ ಪರಿಣಿತಿ ಹೊಂದಿರುವಂತಹ ನಾಯಕಿಯರು ಸಾಕಷ್ಟು ಜನ ಇದ್ರು. ಸೊ ಅಂತವರನ್ನೆಲ್ಲ ಬಿಟ್ಟು ಇಲ್ಲಿ ಮೊದಲ ಬಾರಿ ಶಾಸಕಿಯಾಗಿ ವಿಧಾನಸೌಧದ ಮೆಟ್ಟಿಲು ಏರಿರುವಂತಹ ರೇಖಾ ಗುಪ್ತಾ ಅವರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರು, ಶಾಸಕಾಂಗದ ನಾಯಕಿಯನ್ನ ಯಾಕೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಈಗ ದಟ್ಟವಾಗಿ ಕಾಡ್ತಾ ಇದೆ. ಸೊ ಯಾಕೆ ಏನ್ ಕತೆ ನೋಡೋಣ. ಸತತ 26 ವರ್ಷಗಳ ವನವಾಸದ ಬೆನ್ನಲ್ಲೇ ಬಿಜೆಪಿ ದೆಹಲಿಯ ಚುಕ್ಕಾಣಿಯನ್ನ ಹಿಡಿದಿದೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ಇಲ್ಲಿ ಮಹಿಳಾ ಮತದಾರರ ಓಟುಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ವು. ಸೊ ಹೀಗಾಗಿ ಮಹಿಳೆಯನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಚಿಂತನೆ ಕೂಡ ಇತ್ತು. ಅದರ ಜೊತೆಗೆ ಪ್ರಸ್ತುತ 19 ರಾಜ್ಯಗಳಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ 13 ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿಯ ಮುಖ್ಯಮಂತ್ರಿಗಳಿದ್ದಾರೆ. ಆದ್ರೆ ಅದರಲ್ಲಿ ಯಾವೊಬ್ಬ ಮಹಿಳೆಯ ಕೂಡ ಮುಖ್ಯಮಂತ್ರಿ ಆಗಿರಲಿಲ್ಲ. ಸೊ ಹೀಗಾಗಿ ಒಬ್ಬರನ್ನಾದ್ರೂ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು ಇಲ್ಲಿ ಬಿಜೆಪಿಯ ಚಿಂತನೆ ಆಗಿತ್ತು. ಸೊ ಹೀಗಾಗಿ ಇಲ್ಲಿ ದೆಹಲಿಯ ಚುನಾವಣೆಯನ್ನ ನಾವು ಗಮನಿಸಿದ್ರೆ ಹಲವು ಯೋಜನೆಗಳು ಮಹಿಳೆಯರಿಗೇನೆ ಇಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಮಹಿಳೆಯರ ಓಟುಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು. ಅದರ ಜೊತೆಗೆ ಇಲ್ಲಿ ಆಮ್ ಆದ್ಮಿ ಪಕ್ಷವು ಕೂಡ ತಾವು ಗೆಲುವನ್ನ ಸಾಧಿಸಬೇಕು ಅಂತ ಹೇಳಿ ಫ್ರೀ ಗ್ಯಾರಂಟಿಗಳನ್ನ ಅವರು ಕೂಡ ಕೊಡ್ತಾ ಇದ್ರು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಗ್ಯಾರಂಟಿ ಯೋಜನೆಗಳನ್ನ ಅವರು ಕೂಡ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ನಾವು ಗೃಹಲಕ್ಷ್ಮಿ ಹಣವನ್ನ ಹೆಂಗೆ 2,000 ರೂಪಾಯಿ ಕೊಡ್ತಾರಲ್ಲ, ಸೊ ಅದರಂತೆ ಸಾಕಷ್ಟು ಯೋಜನೆಗಳನ್ನ ಭರಪೂರ ಕೊಡುಗೆಗಳನ್ನ ಆಮ್ ಆದ್ಮಿ ಪಕ್ಷ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಇಬ್ರು ಸೇರಿ ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಬಿಜೆಪಿ ಅತಿ ಹೆಚ್ಚು ಆಕರ್ಷಿತ ಗ್ಯಾರಂಟಿಗಳನ್ನ ಕೊಟ್ಟಿರೋ ಕಾರಣಕ್ಕಾಗಿ ಇಲ್ಲಿ ಬಿಜೆಪಿಗೆ ಮಹಿಳಾ ಮತದಾರರು ಓಟನ್ನ ಹಾಕಿರೋ ಕಾರಣಕ್ಕಾಗಿ ಮಹಿಳಾ ಮತದಾರರ ಈ ಒಂದು ಓಟುಗಳು ನಿರ್ಣಾಯಕ ಪಾತ್ರ ಆಗಿರೋ ಕಾರಣಕ್ಕಾಗಿ ಅದರ ಜೊತೆಗೆ ಮಹಿಳೆಯನ್ನೇ ಇಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ರೆ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿ ಬಿಜೆಪಿಯ ಹೈಕಮಾಂಡ್ ಚಿಂತನೆಯಾಗಿತ್ತು. ಸೊ ಹೀಗಾಗಿ ಇಲ್ಲಿ ಮಹಿಳೆಗೆ ಆಸ್ಪದವನ್ನ ಕೊಟ್ಟಿದ್ದಾರೆ. ಸೊ ಈಗ ಮಹಿಳಾ ನಾಯಕಿ ಅಂತಂದ್ರೆ ಬೇರೆ ಪರಿಣಿತಿ ಹೊಂದಿರುವಂತ ತುಂಬಾ ಜನ ನಾಯಕಿಯರಿದ್ರು. ಆದ್ರೆ ಇಲ್ಲಿ ರೇಖಾ ಗುಪ್ತಾ ಅವರು ಪ್ರೆಷರ್ ಅವ್ರಿಗೆ ಯಾಕೆ ಕೊಟ್ರು ಅಂತ ಕೇಳಿದಾಗ ಇವರು RSS ನಲ್ಲಿ ಗುರುತಿಸಿಕೊಂಡಿರುವಂತವ್ರು, ಅದರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ, ಲಾ ಅನ್ನು ಓದ್ಕೊಂಡಿದ್ದಾರೆ ಅಂತಂದ್ರೆ ಲಾಯರ್ ಕೂಡ ಇವರು ವೃತ್ತಿಯಲ್ಲಿ. ಸೊ ಸಾಕಷ್ಟು ತಿಳುವಳಿಕೆ ಇದೆ. ಮತ್ತೆ ABVP ಇಂದಾನೆ ಇವರು ಹೋರಾಟಕ್ಕೆ ಧುಮುಕಿದವರು. ಅದರ ಜೊತೆಗೆ ಇವರು RSS ನಲ್ಲಿ ಗುರುತಿಸಿಕೊಂಡಿರೋ ಕಾರಣಕ್ಕಾಗಿ ಇನ್ನೊಂದು ಕಡೆ ಆಮ್ ಆದ್ಮಿಯ ನಾಯಕನಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಬನಿಯಾ ಸಮುದಾಯದವರಾಗಿದ್ದಾರೆ. ಸೊ ಹೀಗಾಗಿ ಬನಿಯಾ ಸಮುದಾಯದವಳಾಗಿರುವಂತಹ ರೇಖಾ ಗುಪ್ತಾ ಅವರಿಗೇನೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಬಿಟ್ರೆ ಇಲ್ಲಿ ಬನಿಯಾ ಸಮುದಾಯವನ್ನ ತಮ್ಮತ್ತ ಸೆಳೆದುಕೊಳ್ಳುವ ಒಂದು ಪ್ರಯತ್ನವನ್ನ ಇಲ್ಲಿ ಬಿಜೆಪಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೊಸಬರಿಗೆ ಅವಕಾಶ ಕೊಡೋ ಮೂಲಕ ಅದರ ಜೊತೆಗೆ ಪ್ರಪ್ರಥಮ ಬಾರಿಗೆ ವಿಧಾನಸೌಧ ಮೆಟ್ಟಿಲು ಏರಿರುವಂತಹ ಶಾಸಕಿ ರೇಖಾ ಗುಪ್ತಾ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋ ಮೂಲಕ ಸಾಕಷ್ಟು ಅಚ್ಚರಿಯ ನಡೆಯನ್ನ ಬಿಜೆಪಿ ಇಟ್ಟಿದೆ. ಸೊ ನೋಡೋಣ, ಈಗ ಅದೃಷ್ಟವಶಾತ್ ಇವರಿಗೆ ರೇಖಾ ಗುಪ್ತಾ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಸೊ ಇದನ್ನ ಅವರು ಹೇಗೆ ನಿಭಾಯಿಸ್ತಾರೆ, ವಿಧಾನಸೌಧದಲ್ಲಿ ಯಾವ ರೀತಿಯಾಗಿ ಅವರು ಮಾತಾಡ್ತಾರೆ, ಮತ್ತೆ ರಾಜ್ಯವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಅಭಿವೃದ್ಧಿಯ ಪಥದತ್ತ ಇವರು ಎಷ್ಟೊಂದು ಗಮನ ಹರಿಸ್ತಾರೆ, ಇದೆಲ್ಲವನ್ನು ಕೂಡ ನೋಡ್ಬೇಕಾಗತ್ತೆ. ಕಾದ್ ನೋಡೋಣ ಇವರ ಒಂದು ರಾಜಕೀಯ ಜೀವನ ಯಾವ ರೀತಿಯಾಗಿ ಇರುತ್ತೆ, ಮತ್ತೆ ಇವರ ನಾಯಕತ್ವದಲ್ಲಿ ದೆಹಲಿ ಎಷ್ಟು ಅಭಿವೃದ್ಧಿಯನ್ನ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.